ಧಾರವಾಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಬಹಳ ದೊಡ್ಡ ಪೈಪೋಟಿಯನ್ನು ತಂದೊಡ್ಡುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ. ಅಭ್ಯರ್ಥಿ ಆಯ್ಕೆಗೆ ಜನಾಭಿಪ್ರಾಯಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಬಿಜೆಪಿಯನ್ನು ಕಟ್ಟಿ ಹಾಕಬೇಕು, ಪ್ರಹ್ಲಾದ್ ಜೋಶಿಯನ್ನು ಸೋಲಿಸಬೇಕು ಎನ್ನುವ ಬಹಳ ದೊಡ್ಡ ಗುರಿಯೊಂದಿಗೆ ಸಮರ್ಥ ಅಭ್ಯರ್ಥಿಗೆ ಹುಡುಕಾಟ ನಡೆಸಿದೆ. ಅಭ್ಯರ್ಥಿ ಆಯ್ಕೆಗೆ ಸಮೀಕ್ಷೆ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್. ಖಾಸಗಿ ಏಜೆನ್ಸಿ ಮೂಲಕ ಕಳೆದ ಒಂದು ವಾರದಿಂದಲೂ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಏಜೆನ್ಸಿ ವರದಿ ಕೊಟ್ಟ ಬಳಿಕ ಟಿಕೆಟ್ ಬಗ್ಗೆ ಅಂತಿಮ ನಿರ್ಧಾರ. ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಲೆಕ್ಕಾಚಾರ. ಈ ಬಾರಿ ಧಾರವಾಡ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಡುತ್ತೆ. ಅಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಕಣಕ್ಕಿಳಿತಾರೆ. ಧಾರವಾಡ ಜಿಲ್ಲಾ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎನ್ನುವ ರೀತಿಯಲ್ಲೇ ಆಗಿದೆ. ಪ್ರಹ್ಲಾದ್ ಜೋಶಿ ಬಣ ಒಂದು ಕಡೆ, ಜಗದೀಶ್ ಶೆಟ್ಟರ್ ಬಣ ಒಂದು ಕಡೆ, ಮತ್ತೊಂದು ಕಡೆ ಉಳಿದಂಥ ಕಾರ್ಯಕರ್ತರು. ಹೀಗಾಗಿ 2-3 ಬಣಗಳನ್ನು ಹೊಂದಿರುವಂಥ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಒಂದು ಸಮರ್ಥ ಅಭ್ಯರ್ಥಿಯನ್ನು ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ಖಾಸಗಿ ಏಜೆನ್ಸಿ ಮೂಲಕ ಒಂದು ಸಮೀಕ್ಷೆಯನ್ನು ಮಾಡಿಸ್ಕೊಂಡಿದೆ. ಅದರ ಮೂಲಕ ಯಾರು ಅಭ್ಯರ್ಥಿ ಆದರೆ ಸೂಕ್ತ, ಜೊತೆಗೆ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದುವರಿತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿಯ ಭದ್ರಕೋಟೆ. ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸಲು ಕಾಂಗ್ರೆಸ್ ಈ ಬಾರಿ ಅಂತಂದರೆ ಇಲ್ಲಿ ಮಾಸ್ಟರ್ ಮೈಂಡನ್ನು ಮಾಡ್ತಾ ಇದೆ, ರಣತಂತ್ರವನ್ನು ಹೆಣಿತಾ ಇದೆ. ಮತ್ತು ಇಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಅಂತಾರೆ ಸಮೀಕ್ಷೆ ನಡೆಸಲು ಈಗಾಗಲೇ ಕಾಂಗ್ರೆಸ್ ಮುಂದಾಗ್ತಿದೆ. ಅದು ಯಾವ ಮಟ್ಟಿಗೆ ಇಲ್ಲಿ ಅಂತಾರೆ ಸಮೀಕ್ಷೆ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಖಾಸಗಿ ಏಜೆನ್ಸಿ ಮುಖಾಂತರ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಒಂದು ಸಮೀಕ್ಷೆ ಮಾಡಲು ಈಗಾಗಲೇ ಅಂತಾರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಿದೆ. ಯಾಕೆ ಇವತ್ತು ಧಾರವಾಡ ಜಿಲ್ಲೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದೆ ಮತ್ತು ಖಾಸಗಿ ಏಜೆನ್ಸಿಗೆ ಕೊಟ್ಟು ಇವತ್ತು ಸಮೀಕ್ಷೆ ಮಾಡಲು ಮೂಲ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಂದರೆ ಇದು ಕೇಂದ್ರದ ಓರ್ವ ಪ್ರಭಾವಿ ನಾಯಕ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ, ಅದು ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರ 1990ರಿಂದ ಇಲ್ಲಿವರೆಗೂ ಒಟ್ಟು ಚುನಾವಣೆ ನಡೆದವೆ. ಆ ಚುನಾವಣೆ ನಡೆದಲ್ಲಿ ಎಲ್ಲ ಚುನಾವಣೆಯಲ್ಲೂ ಸಹಿತ ಬಿಜೆಪಿಯ ಗೆದ್ದಿದೆ. ಅಂದರೆ 1994ರಿಂದ 2004ರವರೆಗೆ ನಡೆದಂತಹ ಚುನಾವಣೆಗಳಲ್ಲಿ ವಿಜಯ ಸಂಕೇಶ್ವರವಾಗಿ ಇಲ್ಲಿ ವಿಜಯ ಸಂಕೇಶ್ವರ ಗೆದ್ದು ಬಂದರೆ 2004ರಿಂದ ಇಲ್ಲಿ 2004ರಿಂದ ಇಲ್ಲಿ ಅಂತಂದರೆ 2019ರಿಗೆ ಚುನಾವಣೆ ನಡೆದಂತಹ 4 ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ, ಕೇಂದ್ರ ಸಚಿವರಾಗಿದ್ದರೆ. ಹೀಗಾಗಿ ಅಂತಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆಯನ್ನು ಛಿದ್ರ ಮಾಡೋದು ಕಾಂಗ್ರೆಸ್ಗೆ ಅಷ್ಟೊಂದು ಸುಲಭದ ಮಾತಲ್ಲ. ಹೀಗಾಗಿ ಇಲ್ಲಿ ಅಂತಾರೆ ಕಾಂಗ್ರೆಸ್ನಲ್ಲಿ ಬರೋಬ್ಬರಿ ಟಿಕೆಟ್ಗಾಗಿ ಇವತ್ತು 17 ಜನ ಇಲ್ಲಿ ಅಂತಾರೆ ಅರ್ಜಿಯನ್ನು ಹಾಕಿದರೆ. ಆ 17 ಜನ ಇಲ್ಲಿ ಅರ್ಜಿ ಹಾಕಿದ್ರಲ್ಲಿ ಪ್ರಮುಖರಂತೂ ನೋಡಿದಾಗ ಇಲ್ಲಿ ಅಂತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಇಲ್ಲಿ ಅಂತಾರೆ ರಜತ್ ಉಳ್ಳಾಗಡ್ಡಿ ಮಠ್, ಮತ್ತು ಇನ್ನೊಂದು ಕಡೆ ಅಂತಂದರೆ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್, ಮತ್ತು ಇನ್ನೊಂದು ಕಡೆ ಅಂತಂದರೆ ಶಾಸಕ ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿ. ಈ ರೀತಿಯಾಗಿ ಇಲ್ಲಿ ಅನೇಕ ಘಟಾನುಘಟಿ ನಾಯಕರು ಇಲ್ಲಿ ಅಂತಾರೆ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದರೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಕಡೆ ಅಂತಂದರೆ ಇವತ್ತು ಕಾಂಗ್ರೆಸ್ಗೆ ಯಕ್ಷ ಪ್ರಶ್ನೆ ಆಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ತಿದೆ. ಈ ಸಮೀಕ್ಷೆ ಪ್ರಕಾರ ಇಲ್ಲಿ ಅಂತಂದರೆ ಒಂದು ವರದಿ ನೀಡುತ್ತೆ. ಆ ಸಮೀಕ್ಷೆ ಏನು ಖಾಸಗಿ ಏಜೆನ್ಸಿ ಒಂದು ವರದಿ ನೀಡುತ್ತೆ. ಆ ವರದಿ ಆಧಾರದ ಮೇಲೆ ಇಲ್ಲಿ ಅಂದರೆ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗುತ್ತೆ. ಆದರೆ ಇನ್ನೊಂದು ಕಡೆ ಅಂತಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಎಲ್ಲ ರೀತಿಯಾದಂತಹ ಒಂದು ಪ್ಲಾನನ್ನು ಮಾಡ್ತಾರೆ. ರಜತ್ ಉಳ್ಳಾಗಡ್ಡಿ ಮಠ್ ಇಲ್ಲಿ ಅಂತಾರೆ ಇಲ್ಲಿ ಅಭ್ಯರ್ಥಿ ಆಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಅಂತಾರೆ ಕಾಣ್ತಿದ್ದಾವೆ. ಆದರೆ ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ವಿಜಯ್ ಕುಲಕರ್ಣಿ ಇರ್ಬೋದು, ಸದಾನಂದ ಡಂಗ್ನವ್ರು ಇರ್ಬೋದು, ಮತ್ತು ಅಷ್ಟೇ ಅಲ್ಲ ಸಹಿತ ಇಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಅವರು ಇರ್ಬೋದು. ಇವರೆಲ್ಲರೂ ಇಲ್ಲಿ ಹೈಕಮಾಂಡ್ ದುಂಬಾಲು ಬಿದ್ದರೆ ನಮಗೂ ಈ ಬಾರಿಯಲ್ಲಿ ಅಂತಾರೆ ಅವಕಾಶವನ್ನು ಮಾಡಿಕೊಡಬೇಕು. ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಈಗಾಗಲೇ ಕ್ಷೇತ್ರವನ್ನು ಸಂಚಾರವನ್ನು ಮಾಡ್ತಿದ್ವಿ, ನಮಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೈಕಮಾಂಡ್ಗೆ ಒಂದು ಮನವಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಅಂತಂದರೆ ಬಿಜೆಪಿ ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾಯಿದೆ, ಅದು ಭರ್ಜರಿ ಪ್ರಚಾರವನ್ನು ಬಿಜೆಪಿ ಮಾಡ್ತಿದೆ. ಇನ್ನೊಂದು ಕಡೆ ಇವತ್ತು ಕಾಂಗ್ರೆಸ್ ಯಾವ ಮಟ್ಟಿಗೆ ಇಲ್ಲಿ ನಿಂತಿದೆ ಅಂತಂದರೆ ಕೇವಲ ಅಂತಾರೆ ಬ್ಲಾಕ್ ಮಟ್ಟದ ಸಭೆಗಳನ್ನು ಮಾಡ್ತಾಯಿದೆ, ತಾಲೂಕು ಮಟ್ಟದ ಸಭೆಗಳನ್ನು ಮಾಡ್ತಾಯಿದೆ. ಕೇವಲ ಸಭೆಗೆ ಇವತ್ತು ಅಂದರೆ ಕಾಂಗ್ರೆಸ್ ಸೀಮಿತವಾಗಿದೆ. ಆದರೆ ಬಿಜೆಪಿ ಇವತ್ತು
ಭರ್ಜರಿ ಸಭೆಯನ್ನು ಮಾಡ್ತಾರೆ. ಯಾಕೆ ಇವತ್ತು ಅಂತಂದರೆ BJP ಪ್ರಚಾರ ಆರಂಭಿಸಿದ್ರೆ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಒಂದು ಕಡೆ ಅಂತಾರೆ ಇನ್ನೂ ಅಧಿಕೃತ ಘೋಷಣೆವಾಗಿಲ್ಲ. ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ, 5ನೇ ಬಾರಿಗೆ ಇಲ್ಲಿ ಅಂದರೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾರೆ ಅನ್ನೋದು ಮಾತುಗಳು ಕೇಳಿ ಬರ್ತವೆ. ಇನ್ನೊಂದು ಕಡೆ ಅಂದರೆ ಇಲ್ಲಿ BJPಯಲ್ಲೂ ಸಹಿತ ವೀರಶೈವ ಲಿಂಗಾಯತ ಕೂಗು ಕೇಳಿ ಬರ್ತದೆ. ಆದರೂ ಇದ್ರ ನಡುವೆಯೂ ಸಹಿತ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭರ್ಜರಿ ಪ್ರಚಾರವನ್ನು ಆರಂಭಿಸಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಹಾಗಾಗಿಲ್ಲ. ಯಾಕಂದರೆ ಟಿಕೆಟ್ಗಾಗಿ ಬರೋಬ್ಬರಿ ಇವತ್ತು 17 ಜನ ಅರ್ಜಿ ಹಾಕಿದರೆ ಆ 17 ಜನರಲ್ಲಿ ಓರ್ವನನ್ನು ಆಯ್ಕೆ ಮಾಡುವುದು ಇವತ್ತು ಕಾಂಗ್ರೆಸ್ಗೆ ಬಹಳ ಕಷ್ಟಕರವಾಗಿದೆ. ಹೀಗಾಗಿ ಇದನ್ನು ಅರ್ಥಂತಹ ಒಂದು ಕಾಂಗ್ರೆಸ್ ಇವತ್ತು ಖಾಸಗಿ ಏಜೆನ್ಸಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದು ಸಮೀಕ್ಷೆ ಮಾಡುವುದು. ಆ ಸಮೀಕ್ಷೆ ವರದಿ ಇನ್ನು 2 ದಿನದಲ್ಲೇ ಸಿದ್ಧವಾಗಲಿದೆ.